ಫ್ರೆಂಡ್ಸ್, ನನ್ನ ಮಗಳು ರಾಗಿ ರೊಟ್ಟಿ ಹಾಕ್ತಾ ಇದ್ದಾಳೆ. ಚಳಿಗೆ ಸಖತ್ತಾಗಿದೆ. ತಗೊಬನ್ನಿ ಮೇಡಮ್, ಒಂದು ರೊಟ್ಟಿ ಪ್ಲೀಸ್. ಹಾಕೋಣ. ಹೆಂಗಿದೆ ಅಂದರೆ ಸೂಪರಾಗಿದೆ. ತಿಂತಾ ಇದ್ರೆ ಬಿಸಿ ಬಿಸಿ ಅವಳು ಹಾಕೊಡ್ತಾವಳೆ, ನಾನು ತಿಂತಾ ಇದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಲ್ವ, ನನ್ನ ಮಗಳು ಹಾಕೊಡ್ತಾವಳೆ. ಇದು ಏನು ಅಂದರೆ ಬಸ್ಸಾಂಬಾರು. ಬಸ್ಸಾಂಬಾರ್ಗೆ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಸೂಪರ್. ಹೆಂಗೋ ಕಿತ್ತಾಕೋ ಹಾಕೋಬತ್ತಾಳ ರೊಟ್ಟಿನ ನೋಡಿ ಫ್ರೆಂಡ್, ಹೆಂಗೆ ಹಾಕೊಳ್ಳಿ. ಮುಚ್ಚಬೇಕು ಮಾನ್ಯ, ಅವಾಗ ಈ ಥರ ಬರಲ್ಲ. ಮುಚ್ಚಿಲ್ಲ ತಟ್ಟೆ, ಮುಚ್ಚಿಲ್ಲ ನೀನು. ಮುಚ್ಚಿದ್ದೆ ಮತ್ತೆ ಹಿಂಗೆ ಬಂದೈತೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ರೊಟ್ಟಿ ರೊಟ್ಟಿ ಮೊಸರು ರೊಟ್ಟಿ ಹೆಚ್ಕೊಂಡು ತಿಂತಾ ಇದ್ರೆ ಸೂಪರ್. ತಿನ್ನೋ. ಅಯ್ಯೋ ತಿನ್ನು, ನನಗೆ ಕಿತ್ಕೊಳ್ಳಲ್ಲ. ತಿಂತಾಳೆ ನೋಡಿ. ಈಗ ನೋಡಿ, ಹೆಂಗೈತೆ? ಸಖತ್ತಾಗೈತಲ್ಲ. ಈ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬಸ್ಸಾಂಬಾರ್ಗೆ ಮೊಸರು ಹಾಕ್ಕೊಂಡು ಈ ಥರ ರೊಟ್ಟಿಗಳು ತಿನ್ನಿರಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಕೊಂಡು ಕುಡಿತಾವಳು ನೋಡಿ, ಕುಡಿತಾವಳು, ತಿಂತಾ ಇಲ್ಲ ಅವಳು. ಅಯ್ಯೋ 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 ಅಯ್ಯೋ. ಖಾರ ಐತೆ ಆದ್ರೂ ಬಿಡೋಕೈತೆ ಇಲ್ಲ ಅಲ್ವಾ? ಖಾರವಾಗಿ ಸೂಪರಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಓಕೆನಾ? ಚೆನ್ನಾಗಿತ್ತಲ್ವೇನೆ? ಹಾಂ, ಸಖತ್ತಾಗಿತ್ತಲ್ಲ. ಒಂದು 5-6 ರೊಟ್ಟಿ ತಿನ್ಬೋದು ಫ್ರೆಂಡ್ಸ್. ಹಂಗಿರುತ್ತೆ.